ಸ್ಕೂಲ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅದೇ ಸಂದರ್ಭನ ಉಪಯೋಗಿಸ್ಕೊಂಡು ಅವ್ರ ತಪ್ಪನ ಮರೆ ಮಚ್ಕೊಂಡು ನಿನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಎಳಿತಿದ್ರು. ಅಷ್ಟೇ ಯಾಕೆ, ನಿನ್ನ ಬಿಟ್ಟು ಹೋದ್ಲಲ್ಲ ನಿನ್ ಹೆಂಡತಿ, ನಿನ್ ಮೇಲೆ ಆರೋಪದ ಮೂಟೆನೆ ಹೊರಿಸಿದ್ಲು. ನಾನು ಹೇಳ್ತಿರೋದೆಲ್ಲ ಸತ್ಯ. ನಿನ್ಗೂ ಮೀರಾಗೂ ಮುಂಚೆಯಿಂದ ಸಂಬಂಧ ಇದೆ ಅಂತ ನಿನ್ ಮರ್ಯಾದೆನ 4 ಜನರು ಮುಂದೆ ಹರಾಜ್ ಹಾಕಿದ್ಲು. ಅರ್ಜುನ, ನೀನೇ ಯೋಚನೆ ಮಾಡು. 4 ಜನರ ಮುಂದೆ ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿದ ಸೇವಂತಿ ಒಳ್ಳೆಯವಳ, ಅಥವಾ ತನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಮಸಿ ಬಳಸ್ಕೊಂಡ್ರು 4 ಜನರು ಮುಂದೆ ಅದನ್ನ ಸಹಿಸ್ಕೊಂಡು ಮೌನವಾಗಿದ್ಲಲ್ಲ, ಮೀರಾ ಒಳ್ಳೆಯವಳ? ಅರ್ಜುನ, ಈಗ್ಲೂ ನಾವು ಅವಳಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ ಕಣೋ. ನನಗ್ ಗೊತ್ತು ಅರ್ಜುನ, ನಿನ್ ಕೈಲಿ ಸೇವಂತಿನ ಮರೆಯೋಕ್ಕಾಗಲ್ಲ ಅಂತ. ಹಸಿ ಗಾಯ ಅಷ್ಟು ಸುಲಭವಾಗಿ ಒಣಗಲ್ಲ. ಆದ್ರೆ ಅರ್ಜುನ, ನೀನ್ ಸೇವಂತಿನ ಮರಿಲೇಬೇಕು. ಒಂದಲ್ಲ ಒಂದಿನ ಅವಳನ್ನ ಮರಿತ್ಯ. ಕಾಲ ಎಲ್ಲನೂ ಮರ್ಸುತ್ತೆ. ಆದ್ರೆ ಅರ್ಜುನ, ಅಷ್ಟರಲ್ಲಿ ಕಾಲ ಮಿಂಚೋಗುತ್ತೆ. ಆಗ ನಿನ್ ಪಾಲ್ಗೆ ನಾನಾಗ್ಲಿ ಮೀರಾಗ್ಲಿ ಯಾರು ಇರಲ್ಲ ಕಣೋ. ಆಗ ಯಾರೋ ನಿನಗ್ ದಿಕ್ಕು? ನಿನ್ ಜೀವನದಲ್ಲಿ ಅವಳೊಬ್ಳೆ ಅಲ್ಲ ಕಣೋ. ನಾನು, ನಿಮ್ಮಪ್ಪ ಎಲ್ರೂ ಇದ್ದೀವಿ. ಅದನ್ ಮರಿಬೇಡ ನೀನು. ಇದುವರೆಗೂ ನಿನ್ನ ಆಸೆ ಆಕಾಂಕ್ಷೆಗಳಿಗೆ ನಾನು ಯಾವತ್ತೂ ಅಡ್ಡಿ ಬಂದಿಲ್ಲ. ಇದುವರೆಗೂ ನಿನಗ್ ಸೆರಗೊಡ್ಡಿ ನಾನು ಏನು ಕೇಳಿಲ್ಲ. ಅರ್ಜುನ, ನೀನ ಸೇವಂತಿನ ಆಯ್ಕೆ ಮಾಡಿ ಈ ಮನೆ ಕರ್ಕೊಂಡ್ ಬಂದಾಗ ಸೇವಂತಿ ನಿನ್ಗೆ ಸರಿಯಾದ ಜೋಡಿ ಅಂತ ನಾನು ತುಂಬಾ ಖುಷಿ ಪಟ್ಟೆ. ನಿಜ ಹೇಳ್ಬೇಕು ಅಂದ್ರೆ ನಿನ್ಗಿಂತ ಅವಳನ್ನ ನಾನು ಹೆಚ್ಚಾಗಿ ಪ್ರೀತಿಸ್ದೆ. ಆದ್ರೆ ನಿನ್ನ ಆಯ್ಕೆ ತಪ್ಪು ಅಂತ ಅವಳು ನಿರೂಪಿಸಿ ಮನೆಯಿಂದ ಹೊರಟೋದ್ಲು. ಈಗ ನನ್ ಮಗನ್ ಗತಿ ಏನು? ನನ್ ಮಗನ್ಗೆ ಯಾರ್ ದಿಕ್ಕು? ಅರ್ಜುನ, ಇಷ್ಟ್ರ ಮೇಲೆ ನನ್ಗೆ ಹೇಳೋ ಚೈತನ್ಯ ಇಲ್ಲ ಕಣೋ. ಅಮ್ಮ